ಯಾವುದೂ ಕೂಡ ಅತಿಯಾಗಬಾರದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ವೀಕ್ಷಕರು ಮನಗೆದ್ದಿದ್ದಾರೆ. ತಮ್ಮ ಕಾಮಿಡಿ ಇತರೆ ಸ್ಪರ್ಧಿಗಳನ್ನು ಕಾಲೆಳೆಯುವ ಕಾರಣಕ್ಕೆ ಹೆಚ್ಚು ಇಷ್ಟವಾಗುತ್ತಿದ್ದಾರೆ. ಅಶ್ವಿನಿ ಗೌಡ ಜಾಹ್ನವಿ ಜೋಡಿಗೂ ತಿರುಗೇಟು ಕೊಡುತ್ತಿದ್ರು. ಗಿಲ್ಲಿ ಕಾಮಿಡಿ ಓಕೆ, ಆದರೆ ಅದು ಅತಿಯಾಗಬಾರದು. ಎಲ್ಲಾ ಸಮಯದಲ್ಲಿ ಅದೇ ರೀತಿ ವರ್ತಿಸುವುದು ಸರಿಯಲ್ಲ ಎಂದು ಕೆಲವು ವೀಕ್ಷಕರು ಹೇಳುತ್ತಿದ್ರು. ಇದೇ ಪಂಚಾಯಿತಿಯಲ್ಲಿ ಕಿಚ್ಚ ಕ್ಲಾಸ್ ತಗೊಂಡಿದ್ದಾರೆ. ಒಂದಲ್ಲ ಎರಡೆರಡು ಬಾರಿ ಮಾತಿನ ಚಾಟಿ ಬೀಸಿದ್ದಾರೆ. ಟಾಸ್ಕ್ ವೇಳೆ ಕೂಡ ನಿಮ್ಮ ಮೀರಿ ಫನ್ ಕ್ರಿಯೇಟ್ ಮಾಡುವ ಪ್ರಯತ್ನ ಮಾಡಿದ್ರು. ಇದೇ ಕಾರಣಕ್ಕೆ ಸುದೀಪ್ ಎಚ್ಚರಿಕೆ ನೀಡಿದ್ದಾರೆ. ಇದು ಮುಂದುವರೆದರೆ ಆದಷ್ಟು ಬೇಗ ಈ ವೇದಿಕೆಗೆ ಬರ್ತೀರಾ ಎಂದಿದ್ದಾರೆ. ಈ ವಾರ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದು ಗೊತ್ತೇ ಇದೆ. ಇದೇ ಕಾರಣಕ್ಕೆ ಆಕೆಯನ್ನು ಮನೆಯಿಂದ ಹೊರಹಾಕಬೇಕು ಎಂದು ಕೆಲವರು ಆಗ್ರಹಿಸಿದ್ರು. ಆದರೆ ಸ್ಪರ್ಧಿಗಳಿಗೆ ಅದನ್ನು ನಿರ್ಧರಿಸುವ ಅವಕಾಶ ಸುದೀಪ್ ಕೊಟ್ಟಿದ್ರು. ಬಹುತೇಕ ಎಲ್ಲರೂ ಎಚ್ಚರಿಕೆ ಕೊಟ್ಟು ಆಕೆಯನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಆ ಜಗಳಕ್ಕೆ ಗಿಲ್ಲಿ ಕೂಡ ಕಾರಣವಾಗಿದ್ರು. ಹೆಣ್ಣು ಮಕ್ಕಳ ಬಟ್ಟೆ ತಂದು ಹಾಕಿದ್ದು ಸರಿಯಲ್ಲ ಎಂದು ಗಿಲ್ಲಿಗೆ ಸುದೀಪ್ ಬಿಸಿ ಮುಟ್ಟಿಸಿದ್ದಾರೆ. ನನ್ನ ಮನೆಯಲ್ಲಿ ನನ್ನ ಅಕ್ಕಪಕ್ಕ ಇರುವವರೆಲ್ಲ ಹೆಂಗಸರೇ. ಒಟ್ಟಿಗೆ ಹುಟ್ಟಿ ಬೆಳೆದ್ರೂ ಒಟ್ಟಿಗೆ ಇದ್ರೂ ಅವರ ಬಟ್ಟೆಗಳಿಗೆ ಕೈ ಹಾಕಲು, ಅವರ ಪರ್ಸ್ ನೋಡಲು ಮುಜುಗರ ಪಡ್ತೇವೆ. ಅದು ನಾವು ಅವರಿಗೆ ಕೊಡುವ ಗೌರವ. ಆದರೆ ಅವರ ಬಟ್ಟೆ ತಂದು ಬಾತ್ರೂಮ್ ಏರಿಯಾದಲ್ಲಿ ಹಾಕುವುದು, ಅದರಲ್ಲೂ ಬೇರೆ ಮನೆ ಹುಡುಗಿ ಬಟ್ಟೆ, ಅದನ್ನು ಅಲ್ಲಿ ಹಾಕುವುದು ಸರಿಯಲ್ಲ. ಹೆಣ್ಣು ಮಕ್ಕಳಿಗೆ ಕೊಡುವ ಗೌರವ ಅಲ್ಲ ಎಂದು ಗಿಲ್ಲಿಗೆ ಸುದೀಪ್ ಬುದ್ಧಿ ಹೇಳಿದ್ದಾರೆ. ಗಿಲ್ಲಿ ಜೊತೆ ಸದಾ ನಿಲ್ಲುವ ಕಾವ್ಯ ಯಾಕೆ ಈ ವಿಚಾರದ ಬಗ್ಗೆ ಮಾತನಾಡಿಲ್ಲ ಎಂದು ಕಿವಿ ಹಿಂಡಿದ್ರು. ಒಬ್ಬರ ಮೇಲೆ ಕೈ ಮಾಡುವುದು ತಪ್ಪು ಎಂದು ರಿಷಾಗೂ ಸುದೀಪ್ ಕ್ಲಾಸ್ ತಗೊಂಡ್ರು. ಮನೆಯ ಎಲ್ಲಾ ಸದಸ್ಯರು ನಿಮಗೆ ಎಚ್ಚರಿಕೆ ಮಾತ್ರ ಕೊಟ್ಟು ಉಳಿಸಿಕೊಂಡಿದ್ದಾರೆ ಎಂದು ಹೇಳಿ ರಿಷಾ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ.